ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ರಿಕೆಟ್ ಪ್ರೇಮಿಗಳೇ ಎಚ್ಚರ, IPL ಹಬ್ಬಕ್ಕೆ ದಿನಗಳೇ ಶುರುವಾಗಿದೆ. ಇಡೀ ಸಿಲಿಕಾನ್ ಸಿಟಿ ಇದೀಗ ಕ್ರಿಕೆಟ್ ಜ್ವರದಲ್ಲಿ ಮಿಂದೇಳುತ್ತಿದೆ. ಆದರೆ ನಿಮ್ಮ ಈ ಕ್ರೇಜನ್ನೇ ಬಂಡವಾಳ ಮಾಡಿಕೊಳ್ಳುವುದಕ್ಕೆ ವಂಚಕರ ಗ್ಯಾಂಗ್ ಫೀಲ್ಡಿಗಿಳಿದಿದೆ. ನೀವೇನಾದರೂ ನಿಮ್ಮ ನೆಚ್ಚಿನ ಆಟಗಾರರನ್ನ ಕಣ್ಣಾರೆ ನೋಡೋದಕ್ಕೆ ಟಿಕೆಟ್ಗಾಗಿ ಕಾಯ್ತಿದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಅಧಿಕೃತ ಟಿಕೆಟ್ ವಿಂಡೋ ಓಪನ್ ಆಗುವ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಜಾಲ ಸಕ್ರಿಯವಾಗಿದೆ. ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಂಕುಬೂದಿ ಎಚ್ಚೋದಕ್ಕೆ ಸೈಬರ್ ಖದೀಮರು ಸ್ಕೆಚ್ ಹಾಕ್ತಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ IPL ಟಿಕೆಟ್ ಹೆಸರಲ್ಲಿ ವಂಚಕರ ಬಲೆ. ಟಿಕೆಟ್ ಬೇಕಿದ್ರೆ DM ಮಾಡಿ ಅನ್ನೋ ಪೋಸ್ಟ್ ನಂಬಿದ್ರೆ ಗೋವಿಂದ. ಎಸ್, IPL ಅಂದ್ರೆ ಅದು ಬರೀ ಆಟವಲ್ಲ, ಅದೊಂದು ಎಮೋಷನ್. ಅದರಲ್ಲೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಪಂದ್ಯಗಳಿಗೆ ಎಲ್ಲೆಲ್ಲದ ಡಿಮಾಂಡ್. ಇದನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಸೈಬರ್ ಕಳ್ಳರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಸಾವಿರಾರು ನಕಲಿ ಪ್ರೊಫೈಲ್ ಸೃಷ್ಟಿಸಿದ್ದಾರೆ. ಇನ್ನು ಅಧಿಕೃತವಾಗಿ ಟಿಕೆಟ್ ಮಾರಾಟ ಪ್ರಕ್ರಿಯೆ ಶುರುವಾಗಿಲ್ಲ. ಅಷ್ಟರಲ್ಲೇ ಈ ವಂಚಕರು ನಮ್ಮ ಬಳಿ VIP ಟಿಕೆಟ್ ಇದೆ, ಅಗ್ಗದ ದರದಲ್ಲಿ ಟಿಕೆಟ್ ಕೊಡಿಸ್ತೀವಿ, ಕೂಡಲೇ ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಆಮಿಷ ಒಡ್ಡುತ್ತಿದ್ದಾರೆ. ಅಪ್ಪಿತಪ್ಪಿ ನೀವು ಅವರಿಗೆ ಮೆಸೇಜ್ ಮಾಡಿದ್ರೆ ಅವರು ನಿಮ್ಮಿಂದ QR ಕೋಡ್ ಮೂಲಕ ಹಣ ಪೀಕ್ತಾರೆ. ಒಮ್ಮೆ ನೀವು ಹಣ ಕಳಿಸಿದ್ರೆ ಮುಗೀತು, ಟಿಕೆಟ್ ಸಿಗೋದಿಲ್ಲ. ಮತ್ತೊಂದು ಕಡೆ ನಂಬರ್ ಕೂಡ ಬ್ಲಾಕ್ ಮಾಡಿ ಆ ಅಕೌಂಟ್ ಕೂಡ ಮಾಯವಾಗುತ್ತೆ. ಈ ದಗಲ್ಬಾಜಿ ಅಕೌಂಟ್ಗಳ ಸರಣಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸೃಷ್ಟಿಯಾಗಿದೆ. ಲಕ್ಷಾಂತರ ಫೇಕ್ ಅಕೌಂಟ್ ಮೂಲಕ ಜನರನ್ನ ಟ್ರ್ಯಾಪ್ ಮಾಡಲು ವಂಚಕರು ಸಜ್ಜಾಗಿದ್ದಾರೆ. ಈ ಜಾಲದ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಎಚ್ಚರಿಕೆ ನೀಡಿದ್ದಾರೆ. ನಾವು ಇಂತಹ ನಕಲಿ ಅಕೌಂಟ್ಗಳ ಮೇಲೆ ನಿಗಾ ಇಟ್ಟಿದ್ದೇವೆ. ಯಾರಾದರೂ ಇಂತಹ ವಂಚನೆಗೆ ಒಳಗಾಗಿದ್ರೆ ಅಥವಾ ಸಂಶಯಾಸ್ಪದ ಲಿಂಕ್ಗಳು ಕಂಡುಬಂದಲ್ಲಿ ಕೂಡಲೇ ದೂರು ನೀಡಿ. ಸಾರ್ವಜನಿಕರು ಅಧಿಕೃತ ವೆಬ್ಸೈಟ್ಗಳ ಮೂಲಕವೇ ಟಿಕೆಟ್ ಖರೀದಿಸಬೇಕು. ಸಂಬಂಧಪಟ್ಟವರ ದೂರು ಬಂದ ತಕ್ಷಣ ನಾವು ಕಠಿಣ ಕಾನೂನು ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಅಪರಿಚಿತ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಬೇಡಿ. IPL ಮಜಾ ಸವಿಯುವ ಭರದಲ್ಲಿ ಸೈಬರ್ ಕಳ್ಳರ ಗಾಳಕ್ಕೆ ಸಿಲುಕಿ ನಿಮ್ಮ ಹಣವನ್ನ ಕಳೆದುಕೊಳ್ಳಬೇಡಿ ಅನ್ನೋದೇ ನಮ್ಮ ಕಳಕಳಿ. ವಿಶ್ವನಾಥ್ N. ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.